ತಿರುಪಾದಿ ಶರಣರು ಯಾವುದೇ ಒಂದು ಮಾತನ್ನ ಹೇಳಿದ್ರೆ ಅದನ್ನ ತಾವು ದಂಡಿಗೆ ಹತ್ತಿದ್ರು. ಹಠವಾದಿಗಳಿದ್ರು. ಬಾಲಕನಾಗಿದ್ದಾಗ ಮಂತ್ರ ಮಾಡ್ತಕ್ಕಂಥ ಮಾಂತ್ರಿಕನ ನೋಡಿದಾಗ ಏನ್ ಮಾಡಿದ್ರು, ಈ ಮಂತ್ರನ ಕಲಿಬೇಕು, ಬೆತ್ತವನ್ನು ಹಿಡ್ಕೊಂಡು ಏನಪ್ಪಾ ಅಂತಂದ್ರೆ ಸಂಸಾರ ಎಲ್ಲ ಬಿಟ್ಟು ಆ ಮಂತ್ರದಿಂದಲೇ ಹೋದಾಗ ಅವಾಗ ಮಂತ್ರ ಬೆತ್ತ ಏನು ಮಾವ ನೋಡಿ ಏನಪ್ಪಾ ಅಂದ್ರೆ ಸುಟ್ಟ. ಆ ಮಂತ್ರದ ಬೆಳಿಗ್ಗೆಯನ್ನು ಸುಟ್ಟಾಗಿ ಏನಪ್ಪಾ ಅಂತಂದ್ರೆ ನಿರುಪಾದಿ ಶರಣರಿಗೆ ವೈರಾಗ್ಯ ಬಂತು. ಆ ವೈರಾಗ್ಯದಿಂದ ಏನಪ್ಪಾ ಅಂದ್ರೆ ತಪಸ್ಸು ಮಾಡಿ ಅಡವಿಸಿದ್ದೇಶ್ವರರ ಮಂತ್ರಿಗೆ ಹೋಗಿ ಅವರ ಹತ್ರ ಏನಪ್ಪಾ ಅಂದ್ರೆ ಸತತವಾಗಿ 12 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಸೇವೆ ಮಾಡಿ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಏನಪ್ಪಾ ಅಂದ್ರೆ ಸದ್ಗುರು ಸೇವೆ ಮಾಡಿ ಅವರಿಂದ ಏನಪ್ಪಾ ಅಂತಂದ್ರೆ ಇವ್ರ ಹೆಸರು ಮೊದಲನೇ ವಿರೂಪಾಕ್ಷ ದೇವರಿತ್ತು. ಆದ್ರೆ ಆ ನಂತರ ಏನಪ್ಪಾ ಅಂತಂದ್ರೆ ನಿರುಪಾದಿಗಳಾದ್ರು. ಯಾಕೆ ಹೆಸರು ಚೇಂಜ್ ಮಾಡಿದ್ರಂದ್ರೆ ಉಪಾಧಿ ಅಂದ್ರೆ ಮಾಯ. ಈ ಮಾಯ ಏನಪ್ಪಾ ಅಂತಂದ್ರೆ ನಮಗೆಲ್ಲರಿಗೆ ಏನಪ್ಪಾ ಅಂದ್ರೆ ಮಾಯ ಸತ್ತು ಚಿತ್ತು ಬ್ರಹ್ಮ ಏನಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಿನಾಗಿರ್ತಕ್ಕಂಥ ಉಪಾಧಿ ರಹಿತ ಆಗ್ತಾನ. ಅವಾಗ ಏನಪ್ಪಾ ಅಂದ್ರೆ ಅವ ನಿರುಪಾಧಿ ಆಗ್ತಾನ. ಎಲ್ಲಿ ತನಕ ಉಪಾಧಿ ನಮ್ಮಿಂದ ಬೀಳ್ತವ ಅಲ್ಲಿ ತನಕ ಏನಪ್ಪಾ ಅಂದ್ರೆ ನಾವು ಪ್ರಪಂಚದೊಳಗೆ ಈ ಜನನ ಮರಣ ಚಕ್ರದೊಳಗೆ ಏನಪ್ಪಾ ಅಂದ್ರೆ ತಿರುಗ್ತಾನೇ ಇರ್ತೀವಿ. ಅದರಿಂದ ನಾವು ಹೊರಗೆ ಏನಪ್ಪಾ ಅಂತಂದ್ರೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಗುರುಗಳ ಸೇವೆ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ ಹಲವಾರು ಏನಪ್ಪಾ ಅಂದ್ರೆ ತಪ್ಪು ಪದಗಳನ್ನು ಬರೆದ್ರು. ಅಡವಿಸಿದ್ದೇಶ್ವರ ಸ್ವಾಮಿಗಳೇನಪ್ಪಾ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಲೀಲೆ ಆಗಲಿ ಅವರ ಮಹಿಮೆ ಆಗಲಿ ಶತಕ ಅಂತೇಳಿ ಒಂದು ಸಣ್ಣ 100 ಬಾಣಿ ಷಟ್ಪದಿಯೊಳಗೆ ಏನಪ್ಪಾ ಅಂತಂದ್ರೆ 101 ಪದ್ಯಗಳನ್ನು ಬರೆದ್ರು. ಅಪರಾಧ ಸ್ತೋತ್ರ ಅಂತೇಳಿ ಬರೆದ್ರು. ಅವ್ರ ಪದ್ಯಗಳನ್ನು ಅವರ ಎಲ್ಲಾ ಸವಿಸ್ತಾರವಾಗಿರ್ತಕ್ಕಂಥ ನಮಗೇನು ಪುರಾಣ ಆಗಲಿ ಅವ್ರು ಎಲ್ಲಿದ್ರು ಏನು ಮಾಡಿದ್ರು ಅಂತಕ್ಕಂಥ ಸವಿಸ್ತಾರವಾಗಿ ನಮ್ಗೆ ಏನಾದ್ರೂ ನಮ್ಗೆ ಇವರು ನಿರುಪಾದಿ ಸ್ವಾಮಿಗಳು ಬರೆದಿರ್ತಕ್ಕಂಥ ಅಪರಾಧ ಸ್ತೋತ್ರ ಶತಕ ಅವ್ರು ಬರೆದಿರ್ತಕ್ಕಂಥ ಪದ್ಯ ಜ್ಞಾನ ರತ್ನಾಕರ ಅಂತಕ್ಕಂಥ ಮೂಲಕ ಏನಪ್ಪಾ ಅಂದ್ರೆ ಹಲವಾರು ಪದ್ಯಗಳನ್ನು ಏನಪ್ಪಾ ಅಂದ್ರೆ ನಿರುಪಾದಿ ಶರಣರು ಬರೆದ್ರು. ಅವುಗಳ ಮೂಲಕ ಏನಪ್ಪಾ ಅಂದ್ರೆ ಅಡಿಗೆ ತಾತನವ್ರು ಎಲ್ಲಿದ್ರು ಏನು ಮಾಡಿರ್ತಕ್ಕಂಥ ಎಲ್ಲವನ್ನ ಏನಪ್ಪಾ ಅಂದ್ರೆ ಇವತ್ತು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅವರು ಅಡಿಗೆ ತಾತನ ಪಕ್ಕ ಏನಪ್ಪಾ ಅಂದ್ರೆ ಭಕ್ತರಾಗಿದ್ರು. ಗುರುವೇ ಪರಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ನಂಬಿರ್ತಕ್ಕಂಥವ್ರಾಗಿದ್ರು. ಅದಕ್ಕೆ ಅವ್ರ ಅಪರಾಧ ಸ್ತೋತ್ರದಲ್ಲಿ ಹೇಳ್ತಾರೆ, ಶ್ರೀ ಗುರುವೇ ನೀ ರಕ್ಷಿಸನ್ನನ್ನು ರಾಗ ರಹಿತ ನಿಶಬ್ದ ಬ್ರಹ್ಮವೇ. ಹೆಂಗಂತಂದ್ರೆ ಅಡಿಗೆ ತಾತನವ್ರು ಏನ್ ಹೇಳ್ತಾರಂದ್ರೆ ನಿಶಬ್ದ ಬ್ರಹ್ಮ. ಅಲ್ಲೇನಂದ್ರೆ ಮಾಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ನಿಶಬ್ದ ಅದ. ಅಲ್ಲೇನದ ಸತ್ತದ ಚಿತ್ತದ ಆನಂದದ ನಿತ್ಯದ ಅಡಿಗೆ ತಾತನವರು ದೇಹ ಬಿಟ್ಟಾಗ ಏನಾದ್ರು ಅವರು ನಮ್ಗೆ ವಿಭೂತಿ ರೂಪದಿಂದ ಏನಪ್ಪ ಇವತ್ತಿಗೂ ಕೂಡ ಕರ್ಪು ಗದ್ದಿಗೆ ಮೇಲೆ ನಮ್ಗೆ ಕಾಣ್ತಾರೆ. ನಾವು ವಿಭೂತಿ ಅಂದ್ರೆ ಏನ್ ಹೇಳ್ತೀವಿ, ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ. ಈ 5 ಲಕ್ಷಣಗಳನ್ನ ಅರ್ಥಗಳನ್ನ ಕೊಡ್ತಕ್ಕಂಥದ್ದು. ಅವರ ನಂಬಿ ಅತಿಗಂಡ್ರು ಏನಪ್ಪಾ ಅಂದ್ರೆ ಅವ್ರು ಏನೇ ಕೊಟ್ಟರು ಅಡಿಗೆ ತಾತನವರು ಮಠಕ್ಕೆ ಹೋದಾಗ ಏನ್ ಕೊಡ್ತಿದ್ರು ಎಲ್ಲರಿಗೆ ಏನಪ್ಪಾ ಅಂತಂದ್ರೆ ವಿಭೂತಿ, ತೆಂಗಿನಕಾಯಿ, ಲಿಂಗ, ಪತ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಯಾರು ದುಡಿದಿರ್ತಕ್ಕಂಥ ಶಿಷ್ಯರಿಗೆ ಏನಪ್ಪಾ ಅಂದ್ರೆ ನಮ್ಮ ದೇಹ ನಾವು ಬಿಟ್ಟಾಗ ನಮ್ಮ ದೇಹ ಏನಾಗ್ತದ ಪಂಚಭೂತಗಳ ಮಣ್ಣು ಏನಪ್ಪಾ ಅಂದ್ರೆ ಮಣ್ಣಿನ ಪಾಲಾಗ್ತದ, ಗಾಳಿ ಪಾಲಾಗ್ತದ. ದೇಹ ಎಲ್ಲ ಏನಪ್ಪಾ ಅಂದ್ರೆ ನಮ್ಮ ಪಂಚಭೂತಗಳಲ್ಲೇ ಲೀನಾಗ್ತವ. ಆದ್ರೆ ಅಡಿಗೆ ತಾತನವರ ದೇಹ ಏನಾಯ್ತು ವಿಭೂತಿ ರೂಪವಾಯಿತು. ಅದಕ್ಕ ಆ ವಿಭೂತಿ ಹೇಗಿತ್ತು, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಇದು ನಿತ್ಯ ಅಂದ್ರೆ ಏನಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಯಾವಾಗಲೇ ಆನಂದಕ್ಕೆ ಏನ್ ಸಾಕ್ಷಿ ಅಂದ್ರೆ ಇಂಥ ಮಹಾತ್ಮರಿಗೆ ಆಶೀರ್ವಾದ ಮಾಡಲ್ಲ, ಇಂಥ ಮಹಾತ್ಮರ ಹೆಸರನ್ನ ಏನಪ್ಪ ಅಂದ್ರ ನಾವು ಬದುಕ್ತೀವಿ. ತಮ್ಮೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರ ಅನ್ನ ವಸ್ತ್ರ ಸಕಲವನ್ನ ಏನಪ್ಪಾ ಅಂದ್ರ ಸದ್ಗುರು ಅಡಿಗೆ ತಾತನವರ ಆಶೀರ್ವಾದದಿಂದ ಅವ್ರೇನ್ ಬರ್ತಾರ ಶರಣರಿಗೆ ಏನಪ್ಪಾ ಅಂತಂದ್ರೆ ಅವ್ರ ಭಕ್ತರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರ ಸಂಸಾರದಲ್ಲಿ ಇರ್ತಕ್ಕಂಥ ಹಲವಾರು ತಾಪತ್ರಯಗಳನ್ನ ಏನಪ್ಪಾ ಅಂದ್ರ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವ್ರ ಶಿಷ್ಯ ಪರಂಪರೆಗೆ ಏನಪ್ಪಾ ಅಂದ್ರೆ ಬಂದರು. 700 ವರ್ಷಗಳಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಇಂಥ ಮಠಗಳಿಂತ ಆಗ್ಬೇಕಾದ್ರೆ ಏನ್ ಕಾರಣ ಅಂದ್ರೆ ಅವರು ಲಿಂಗ ರೂಪಿಯಾಗಿರ್ತಕ್ಕಂಥವ್ರು, ಅವರು ಲಿಂಗದಲ್ಲಿ ಲೀನವಾಗಿರ್ತಕ್ಕಂಥವ್ರು, ಯಾವಾಗಲೂ ಇರ್ತಕ್ಕಂಥದ್ದು. ಅದಕ್ಕೆ ತ್ರಿಕಾಲ ಬಾಧ್ಯ ಏನಪ್ಪಾ ಅಂದ್ರೆ ಕಾಲರಹಿತವಾಗಿರ್ತಕ್ಕಂಥದ್ದು. ಅಂತ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರು ಅಡವಿಸಿದ್ದೇಶ್ವರರ ಸೇವೆಯಲ್ಲಿ ಇರ್ತಕ್ಕಂಥವರು ನಿರುಪಾದಿ ಸ್ವಾಮಿಗಳು, ಸಾಂಬಪ್ರಭುಗಳು ಇವರೆಲ್ಲರಿಗೆ ಏನಪ್ಪಾ ಅಂದ್ರೆ ಸದ್ಗುರು ಅಡಿಗೆ ತಾತನವರ ಆಶೆ ಅವರು ಮುಕ್ತರಾದರು. ನಾವು ಅವರನ್ನ ನೋಡಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಅವರ ಸೇವೆ ಮಾಡಿರ್ತಕ್ಕಂಥ ಸದ್ಗುರು ತಾಮಶರಣರ ಕರ್ತು ಗದ್ದಿಗೆ ಏನಪ್ಪಾ ಅಂದ್ರೆ ನಮಸ್ಕಾರ ಮಾಡಿದ್ರೆ ನಮ್ಮ ತನು ಮನ ಧನದಿಂದ ಏನಪ್ಪಾ ನಾವು ಸದ್ಗುರುಗಳ ಸೇವೆಯನ್ನ ಮಾಡಿದ್ರೆ ನಮ್ಮ ತನುವಿನ ಏನಪ್ಪಾ ಅಂದ್ರೆ ಬಂದದಿದ ಕರ್ಮರೂಪದಿಂದ ಬಂದದ.
ಪ್ರಾರಬ್ಧ ರೂಪದಿಂದ ಬಂದದ. ಈ ಪ್ರಾರಬ್ಧವನ್ನ ಕಳಿತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಗೂ ಇರಂಗಿಲ್ಲ. ಇದೆಲ್ಲ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಸದ್ಗುರು ಸಾಂಬಪ್ರಭು ಶರಣರಂತವರಿಗೆ ಮಾತ್ರ ಇರ್ತದ. ಯಾರು ಬ್ರಹ್ಮವನ್ನ ತಿಳಿದಿರ್ತಾರ, ಯಾರು ಶಿವನನ್ನ ತಿಳಿದಿರ್ತಾರ, ಅಂಥವ್ರಿಗೆ ಏನಪ್ಪಾ ಅಂದ್ರೆ ನಮ್ಮನ್ನ ಶಿವನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದ, ಬೇರೆ ಯಾರಿಗೂ ಆಗಲ್ಲ. ಅದಕ್ಕೆ ತಾವೆಲ್ಲರೂ ಏನಪ್ಪಾ ಅಂದ್ರೆ ಸದ್ಗುರು ಸಾಂಬಪ್ರಭುಗಳ ಹತ್ರ ಆಗ್ಲಿ, ಯಾವುದೇ ಮಹಾತ್ಮರ ಹತ್ರ ಆಗ್ಲಿ, ತಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಏಕಚಿತ್ತದಿಂದ ಒಂದೇ ಒಂದು ನಂಬಿಕೆಯ ಭಾವದಿಂದ ಏನಪ್ಪಾ ಅಂತಂದ್ರೆ ಇಟ್ಟು ಅವರನ್ನ ನಾವು ಧ್ಯಾನ ಮಾಡಿದ್ರೆ, ಎಲ್ಲೇನೇ ಇರಲಿ, ನಾವು ಮಠಕ್ಕೆ ಬರಬೇಕು, ಮಂದಿರಕ್ಕೆ ಹೋಗ್ಬೇಕು, ಎಲ್ಲೇನೇ ಇರಲಿ, ಯಾವುದೇ ಕೆಲಸ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಅವರನ್ನ ನೆನೆದ್ರೆ ನಮ್ಮ ಕಷ್ಟ ದೂರ ಆಗ್ತದ.